ನೀನೇ ಒಳಹೊಕ್ಕು ಏನ ನುಡಿಸಿದೊಡದನೆ ನಾ ನುಡಿವೆ ಗುರುವೇ ಕೃಪೆಯ. ಎನ್ನ ಆರಾಧ್ಯ ದೈವ ಸದ್ಗುರು ಸಿದ್ಧಾರೂಢರನ್ನ ಹೃದಯದಲ್ಲಿ ಧ್ಯಾನಿಸಿ ಈ ಜ್ಞಾನ ಯಜ್ಞದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪರಮ ಪೂಜ್ಯ ಶ್ರೀ ಕೃಷ್ಣಾನಂದ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಮಾತೆಯರಲ್ಲಿ ನನ್ನ ಭಕ್ತಿಪೂರ್ವಕವಾದಂತಹ ಅನಂತ ಪ್ರಣಾಮಗಳು. ಗುರುವನ್ನ ನೆನೆಸುವಂಥ, ಗುರುವನ್ನ ಸ್ಮರಿಸುವಂಥ ಪರಮ ಪವಿತ್ರ ಕ್ಷಣಗಳಿವು. ಪೂಜ್ಯರಾದಂಥ ರುದ್ರಪ್ಪಣ್ಣನವರು ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಗುರು ಪೂರ್ಣಿಮೆಯ ಮಹತ್ವವನ್ನು, ವ್ಯಾಸ ಮಹರ್ಷಿಯ ಆ ಪರಮ ಪುಣ್ಯಮಯ ಋಷಿಯ ಪರಿಚಯವನ್ನು ಬಹಳ ಸುಂದರವಾಗಿ, ಗುರುವಿನ ಶಕ್ತಿಯನ್ನ, ಗುರುವಿನ ಕರುಣೆಯನ್ನು ಕುರಿತು ಸವಿವರವಾಗಿ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಹಾಡನ್ನು ಬರೀತಾರೆ. ರವಿಗೆ ಕಾಂತಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ಪಾಪತಾ ನುಡಿಯುವುದೇ ಪಾಪವಾಗಿ ಗಂಗೆ ತಾನು ಭವಿಪ ನಿನ್ನಡಿಯ ಸೋಕಿಂಗೆ, ಗಂಗೆ ತಾನು ಭವಿಪ ನಿನ್ನಡಿಯ ಸೋಕಿಂಗೆ, ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವು ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನಾಕವಿದೆ ನರಕವಿದೆ, ಪಾಪವಿದೆ ಪುಣ್ಯವಿದೆ ನಾಕವಿದೆ ನರಕವಿದೆ, ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ಏನು ಸುಂದರ ವರ್ಣನೆ, ಗುರುವಿನ ವರ್ಣನೆ. ರವಿಗೆ ಕಾಂತಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ, ಗಂಗೆ ತಾನುದ್ಭವಿಸುವ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ. ಇಡೀ ಜಗತ್ತನ್ನ ಬೆಳಗುವಂತಹ ಸೂರ್ಯ ಯಾರಿಂದ ಕಾಂತಿಯನ್ನು ಪಡಿತಾನ ಅಂತ ಕೇಳಿದ್ರೆ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಅವರು, ಗುರುವಿನ ಕಣ್ಣಿನ ನೋಟದಿಂದ. ಸಮಸ್ತ ಲೋಕದ ಪಾಪವನ್ನ ಕಳೆಯುವಂತಹ ಗಂಗೆ ಎಲ್ಲಿ ಜನಿಸ್ತಾಳ, ಎಲ್ಲಿ ತನ್ನ ಅವತಾರವನ್ನು ಪಡಿತಾಳ, ಎಲ್ಲಿ ಉದ್ಭವಿಸ್ತಾಳ ಅಂತ ಕೇಳಿದರೆ ಅವರಂತರ ಗುರುವಿನ ಪಾದದಲ್ಲಿ. ಆದ್ರೆ ಎಷ್ಟು ಶ್ರೇಷ್ಠವಾಗಿರಬೇಕು ಗುರುನಾಥ. ಅಂಥ ಶ್ರೇಷ್ಠ ಗುರುವಿನ ಪುಣ್ಯಮಯ ದಿನವನ್ನ ಆಚರಿಸುವಂತಹ ಸೌಭಾಗ್ಯ ಇಡೀ ಭಾರತೀಯರಿಗೆ. ಯಾರ ಚಕ್ಷುವಿನಿಂದ ಕರುಣೆಯ ರಸ ಹರಿತದು ಸದಾ, ಯಾರು ಸದಾ ಪರತತ್ವವನ್ನೇ ಜಗತ್ತಿಗೆ ಈಗ ಅಮೃತದ ಉಪಾದಿಯಲ್ಲಿ ಸುರಿತಾರೋ,
ವರಪುಣ್ಯಮಯ ಶರೀರವನ್ನು ಧರಿಸಿಕೊಂಡು ಈಗ ಸಂಚರಿಸ್ತಾರೋ, ಇಡೀ ಬದುಕಿನುದ್ದಕ್ಕೂ ಯಾರಿಗೂ ಎಲ್ಲಿಯೂ ಯಾವುದಕ್ಕೂ ಒಂದು ಕ್ಷಣ ಮಾತ್ರದಿಂದಲೂ ಭಾರವಾಗದೆ ನಿರಾಭಾರಿಯಾಗಿ ತಮ್ಮ ಬದುಕನ್ನು ಸವಿಸ್ತಾರೋ ಅಂಥ ಸದ್ಗುರುನಾಥನನ್ನು ಸ್ಮರಿಸುವಂತಹ ದಿನ ಇದು. ಭಾಗ್ಯಶಾಲಿಗಳು ನಾವೆಲ್ಲ. ಅದ್ಭುತವಾದಂತಹ ಮನುಷ್ಯ ಜನ್ಮ, ಅದರಲ್ಲಿಯೂ ಸಹ ಒಂದಿಷ್ಟು ಅಧಿಕಾರವನ್ನ ಪಡೆಯುವಂತಹ ಅಂತಃಕರಣ, ಅದಕ್ಕೊಂದಿಷ್ಟು ಗುರುವಿನ ಕೃಪೆ, ಇಷ್ಟು ಪಡೆದಂಥ ನಾವುಗಳೆಲ್ಲರೂ ಭಾಗ್ಯಶಾಲಿಗಳು. ಇಂಥ ಒಂದು ಭಾಗ್ಯವನ್ನ ಇವತ್ತು ಸುಮ್ಮನೆ ಒಂದಿಷ್ಟು ಆತನ ಉಪಕಾರದ ಸ್ಮರಣೆಯನ್ನು ಮಾಡುವಂತಹ ದಿನ 3 ದಿನಗಳಿಂದ ನಾವೆಲ್ಲರೂ ಆಚರಿಸ್ತಾ ಬರ್ತಾ ಇದ್ದೀವಿ. ಶಿಶು ಒಂದು ಭೂಮಿಗೆ ಬಂದ ತಕ್ಷಣ ಅದಕ್ಕೆ ಏನೆಲ್ಲ ಉಪಾಧಿಗಳನ್ನ, ಆರೋಪಗಳನ್ನ ಈ ಜಗತ್ತು ಹೇರುತ್ತದೆ ಅದರ ಮೇಲೆ. ಅದಕ್ಕೊಬ್ಬ ಅಣ್ಣ, ಅದಕ್ಕೊಬ್ಬ ಅಕ್ಕ, ಅದಕ್ಕೊಬ್ಬ ತಂದೆ, ಅದಕ್ಕೊಬ್ಬ ತಾಯಿ, ಮಾವ, ಅಳಿಯ, ಹೀಗೆ ಪ್ರಪಂಚದ ಅನೇಕ ಸಂಬಂಧಗಳು ಈಗ ಅದರ ಮೇಲೆ ಆರೋಪಿತ ಮಾಡಿ ಆ ಮಗುವಿಗೆ ಒಂದು ಬಂಧನಕ್ಕೆ ಒಳಪಡಿಸ್ತದೆ ಈ ಜಗತ್ತು. ಏನೂ ಅರಿಯದ ಆ ಶಿಶು ಈಗ ತಾನು ಒಂದಿಷ್ಟು ಹಾಲು ಗೆನ್ನೆಯಿಂದ ನಗನಗತ ಈ ಭೂಮಿಗೆ ಬಂದಿರತಕ್ಕಂತ ಆ ಶಿಶುವಿಗೆ ಈ ಜಗತ್ತು ಏನೆಲ್ಲ ರೀತಿಯ ಬಂಧನಗಳನ್ನ ಸೃಷ್ಟಿ ಮಾಡಿ ಇಡೀ ಜೀವನದುದ್ದಕ್ಕೂ ಅದಕ್ಕೆ ಅದೇ ಒಂದು ಚೌಕಟ್ಟಿನಲ್ಲಿ ಬೆಳೆಸುವ ಪ್ರಯತ್ನ ಮಾಡ್ತದೆ. ನೀನು, ನಿನ್ನ ಶರೀರ ಇಂಥದ್ದು, ನೀನು ಹೆಣ್ಣು, ನೀನು ಗಂಡು, ಇಂಥದ್ದು ನಿನಗೊಂದು ಹೆಸರು, ನಿನ್ನದಿಂಥದ್ದೊಂದು ಜಾತಿ, ನಿನ್ನದಿಂಥದ್ದೊಂದು ಧರ್ಮ, ನಿನ್ನದಿಂಥದ್ದೊಂದು ಸಂಪ್ರದಾಯ, ಇಂಥದ್ದೊಂದು ಚೌಕಟ್ಟು, ಹೀಗೆ ಏನೆಲ್ಲ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡಿ ಅದಕ್ಕೊಂದು ಬಂಧನವನ್ನು ಸೃಷ್ಟಿ ಮಾಡಿ ಆ ಮಗುವಿಗೆ ಈಗ ಜಗತ್ತಿನಲ್ಲಿ ಬಿಡ್ತದೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಆ ಶಿಶು ನಿಧಾನವಾಗಿ ಬೆಳೀತಾ 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 ಅನೇಕ ಜನ್ಮದ ವಾಸನೆಗಳನ್ನು ಹೊತ್ತುಕೊಂಡು ಬಂದಿದ್ದರಿಂದ ಈಗ ಅದು ಪ್ರಪಂಚದ ಆಕರ್ಷಣೆಗೆ ಒಳಗಾಗ್ತದೆ. ಪ್ರೋತ್ಸಾಹ ಕೊಡುವರು ಒಂದು ಕಡೆ ಹೊರಗಿನಿಂದ, ಒಳಗಿನಿಂದ ಅಂತಃಕರಣದ ವ್ಯಾಕುಲತೆ. ಈ ಎರಡರ ತಿಕ್ಕಾಟದಲ್ಲಿ ಮಗು ಏನಾಗ್ತದ ಅಂತಂದ್ರೆ ಸಂಪೂರ್ಣವಾಗಿ ಪ್ರಾಪಂಚಿಕ ಭಾವದೊಳಗ ತಾನು ಯಾರನ್ನೋದನ್ನ ಮರೆತು, ತಾನು ಯಾವುದಕ್ಕಾಗಿ ಬಂದಿದ್ದೇನೆ ಅನ್ನೋದನ್ನ ಮರೆತು, ತಾನು ಏನು ಮಾಡಬೇಕು ಅನ್ನೋದನ್ನ ಮರೆತು ಈಗ ಜೀವನದುದ್ದಕ್ಕೂ ದುಃಖವನ್ನು ಪಡುತ್ತದೆ. ಯಾವ ತಂದೆ, ಯಾವ ತಾಯಿ, ಯಾವ ಬಂಧು, ಯಾವ ಬಳಗ, ಯಾರು ಇದನ್ನು ಸೃಷ್ಟಿ ಮಾಡಿದ್ರೋ, ಯಾರು ಇದಕ್ಕೆ ಈ ಭೂಮಿಗೆ ತಂದ್ರೋ, ಯಾರು ಇದಕ್ಕೊಂದು ಚೌಕಟ್ಟು ಹಾಕಿದ್ರೋ, ಅವರು ಎಂದಿಗೂ ಸಹ ಅದಕ್ಕ ನೀನೊಬ್ಬ ನಿರಾಭಾರಿಯಾಗಿ ಬದುಕಬೇಕು, ನೀನೊಬ್ಬ ಪರಮ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆ ತೇಜಸ್ಸಿನ ಸ್ವರೂಪ, ನೀನು ಪಡಿಬೇಕಾದದ್ದು ಪಡಿ, ನೀನು ಮಾಡಬೇಕಾದದ್ದನ್ನ ಮಾಡು, ಈ ಜನ್ಮವನ್ನ ಸಾರ್ಥಕ ಮಾಡ್ಕೋ, ಒಬ್ಬ ಗುರುವಿನ ಪಾದವನ್ನ ಹಿಡ್ಕೋ, ವಿಚಾರವನ್ನ ಮಾಡು, ನಿನ್ನ ಬದುಕನ್ನ ಸಾರ್ಥಕ ಮಾಡಿಕುವಂತ ಎಂದಿಗೂ ಈ ಜಗತ್ತು ಯಾವ ಶಿಶುವಿಗೂ ಹೇಳಿಲ್ಲ. ಹಿಂದೂ ಹೇಳಿಲ್ಲ, ಇಂದೂ ಹೇಳೋದಿಲ್ಲ, ಮುಂದನೂ ಹೇಳೋದೇ ಇಲ್ಲ. ಹೀಗಿರುವಾಗ ಈ ಗದ್ದಲದಲ್ಲಿ ಬಿದ್ದು ಒದ್ದಾಡಿ ಏನೆಲ್ಲ ಈ ಹೊರಗಿನ ಆಕರ್ಷಣೆಗಳಿಗೆ ಒಳಗಾಗಿ ತನ್ನೊಳಗಿರುವ ಕೊಂಡಿಗಳಿಗೆ ಅದನ್ನ ಹಾಕಿಕೊಂಡು ಏನೆಲ್ಲ ತನ್ನಷ್ಟಕ್ಕೆ ತಾನೇ ಬಂಧನಕ್ಕೆ ಒಳ ಮಾಡಿಕೊಂಡು, ಈಗ ಹೊರಗಿನಿಂದ ಯಾರಾದ್ರೂ ಬಂಧಿಸಿದ್ರೆ ಅಥವಾ ಕಟ್ಟಿ ಹಾಕಿದ್ರೆ ಇನ್ನೊಬ್ರು ಬಂದು ನಮ್ಮನ್ನ ಬಿಚ್ಚಬಹುದು. ಒಂದು ಹಗ್ಗದಿಂದ ಕಟ್ಟಿ ಹಾಕಿದ್ರೆ ಬಿಚ್ಚಬಹುದು, ಒಂದು ಸರಪಣಿಯಿಂದ ಕಟ್ಟಿ ಹಾಕಿದ್ರೆ ಒಂದು ಸುತ್ತಿಗೆ ಚಾನ ತಗೊಂಡು ಹೊಡೆದು ಅದನ್ನು ತಮ್ಮನ್ನು ಮುಕ್ತರನ್ನಾಗಿ ಮಾಡಬಹುದು. ಆದ್ರೆ ಈ ಈ ಈ ಶಿಶುವಿನ ಅಥವಾ ಈ ವ್ಯಕ್ತಿಯ ಈ ಜೀವದ ಗತಿ ಏನಾಗಿದೆ ಅಂತಂದ್ರೆ ಯಾರೂ ನಮ್ಮನ್ನ ಕಟ್ಟಿ ಹಾಕಿಲ್ಲ, ಆಂತರಿಕ ಬಂಧಿತರಾಗಿ ನಾವೆಲ್ಲರೂ ಬದುಕ್ತಾ ಇದ್ವಿ. ಈ ಆಂತರಿಕ ಕಟ್ಟುಗಳನ್ನು ಬಿಡಿಸುವವರು ಯಾರು? ಈ ಮನಸ್ಸಿನ ಜಾಢ್ಯವನ್ನ ಬಿಡಿಸುವವರು ಯಾರು? ಈ ತೊಲಲಾಟದಿಂದ ನಮ್ಮನ್ನ ಪಾರು ಮಾಡುವವರು ಯಾರು? ನೀನು ಇಷ್ಟಕ್ಕಾಗಿ ಬಂದವನಲ್ಲ, ನೀನು ಪರಮ ಚೈತನ್ಯ ಸ್ವರೂಪನದಿದಿ, ಚಿದಾನಂದ ರೂಪನಾಗಿ ನೀನು ಬಂದವನು. ಅದನ್ನು ನೀನು ಅರಿ ಅಂತ ನಮ್ಗೆ ಹೇಳುವವರು ಯಾರಾದರೂ ಜಗತ್ತಿನಲ್ಲಿ ಇದ್ರು ಅಂತಂದ್ರೆ
ಅವರೇ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ. ಇಂಥ ಗುರುವಿಗೆ ಸ್ಮರಿಸುವಂತಹ ಒಂದು ಪುಣ್ಯ ಕಾಲ, ಒಂದು ಪುಣ್ಯ ಸಮಯ ಇದು. ಎಲ್ಲಿಯವರೆಗೆ ನಾವು ಈ ಪ್ರಪಂಚದ ಬಂಧನದೊಳಗೆ ಬದುಕ್ತಾ ಇರ್ತೀವೋ ಅಲ್ಲಿವರೆಗೂ ನಮಗೆ ಇದರ ಅರಿವು ಆಗುವುದಿಲ್ಲ. ಆ ಪ್ರಪಂಚದ ಅದರೊಳಗೆ ಇದ್ದು ಅದರಿಂದ ಸ್ವಲ್ಪ ನಾವು ಹೊರಗೆ ಬಂದು ಒಂದಿಷ್ಟು ಗುರುವಿನ ಪಾದಕ್ಕೆ ಶರಣಾಗಿ ನಮ್ಮ ತನವನ್ನ, ನಮ್ಮ ಆತ್ಮದ ವಿಚಾರವನ್ನ ನಾವು ಮಾಡಿಕೊಳ್ಳೋದಕ್ಕೆ ಒಂದಿಷ್ಟು ಅನುವಾದಾಗ ಮಾತ್ರ ನಮಗೆ ಇದರಿಂದ ಏನಾದ್ರೂ ಒಂದಿಷ್ಟು ಪ್ರಾಪ್ತಿ ಆಗ್ತದನೇ ವಿನಃ ಈ ಬಂಧನದೊಳಗೆ ಈ ಈ ಈ ಜಗತ್ತು ಹಾಕಿದ ಈ ಆರೋಪದಲ್ಲಿಯೇ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಇಂಥವೇ ನಮಗೆ ಕೋಟಿ ಕೋಟಿ ಜನ್ಮಗಳು ಹೋಗಿಬಿಟ್ಟವು. ಆದ್ರೆ ಇದೊಂದು ಜನ್ಮದಲ್ಲಿ ಈ ಬದುಕನ್ನ, ಈ ಮಾನವ ದೇಹವನ್ನ ನಾವು ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಒಬ್ಬ ಯೋಗ್ಯ ಸದ್ಗುರುನಾಥನ ಪಾದಕ್ಕೆ ನಾವು ಶರಣಾಗಿ ಆತನಿಂದ ಬರುವಂತಹ ಅಮೃತತಮವಾದಂತಹ ವಿಚಾರವನ್ನ ನಾವು ಸವಿದಾಗ ನಮ್ಮ ಬದುಕು ಸಾರ್ಥಕವಾಗ್ತದ. ಅಂಥ ಒಂದು ಅವಕಾಶವನ್ನ ಪರಮ ಪೂಜ್ಯ ಗುರುಗಳು ಅನೇಕ ರೀತಿಯಿಂದ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇಂಥ ಒಂದು ಪುಣ್ಯ ಸಮಯದಲ್ಲಿ ನಾ ಕಂಡ ನನ್ನ ಗುರುದೇವ ಅನ್ನುವಂಥ ಒಂದು ಸಣ್ಣ 5 ನಿಮಿಷದೊಳಗ ಒಂದೆರಡು ಮಾತುಗಳು ನನ್ನ ಗುರುದೇವನ ಬಗ್ಗೆ ಹೇಳಲಿಕ್ಕೆ ನನಗೆ ಯಾಕೋ ಇವತ್ತು ಬಹಳ ಉತ್ಸಾಹ ಬರ್ತಾ ಇದೆ. ಒಂದೆರಡು ಮಾತುಗಳಲ್ಲಿ ನಾನು ಹೇಳಿ ಅದನ್ನು ಮುಗಿಸ್ತೀನಿ. 1980 1980 ಅಂದ್ರೆ ಸುಮಾರು 45 ವರ್ಷಗಳ ಹಿಂದಿನ ಒಂದು ನೆನಪು ನನಗೆ. ಆಗ ನಾನಿನ್ನೂ ಕೇವಲ 8 ವರ್ಷದ ಬಾಲಕ. ಅದೆಷ್ಟು ಜನ್ಮದ ಪುಣ್ಯ ವಿಶೇಷವಿತ್ತು, ಅದು ಯಾವ ಜನ್ಮದ ಸಂಸ್ಕಾರ ಇತ್ತು, ಅದು ಏನು ಪರಮಾತ್ಮನ ಕರುಣೆಯೋ, ಅದು ಎಂಥ ಋಣನೋ ನನ್ನ ಮೇಲೆ, ಅದು ಎಂತಹ ಕರುಣೆಯೋ ನನ್ನ ಮೇಲೆ. ಅವತ್ತು ನನಗೆ ಗುರುವಿನ ದರ್ಶನ. ಪರಮ ಪೂಜ್ಯರಾದಂತಹ ಚನ್ನಬಸವ ಮಹಾಸ್ವಾಮಿಗಳು, ಆರೂಢ ಸಂಪ್ರದಾಯದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ನಮ್ಮ ಮನೆಗೆ ಬಂದಂತಹ ಪವಿತ್ರ ಕ್ಷಣ ಅದು. ಪರಮ ಪೂಜ್ಯ ಸಿದ್ಧಾರೂಢರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರಪ್ಪನವರ ಒಡನಾಡಿಗಳು, ಅವರ ಸಮಕಾಲೀನರು. ಬಾಗಲಕೋಟೆಯ ಪರಮ ಪೂಜ್ಯರಾದಂತಹ ರಾಮಾರೂಢ ಪೂಜ್ಯರ ಒಡನಾಡಿಗಳು. ಅವರ ಜೊತೆಗೆಲ್ಲ ಕೂತುಕೊಂಡು ಅನೇಕ ವೇದಿಕೆಗಳನ್ನು ಹಂಚಿಕೊಂಡು ಶಾಸ್ತ್ರವನ್ನ ಜಗತ್ತಿಗೆ ಹೀಗೆ ನೀಡಿದವರು. ಅವತ್ತು ಆ ಕ್ಷಣ ಅವರು ನಮ್ಮ ಮನೆಗೆ ಬಂದು, ಹಾಗೆ ಗೋವಿಂದ ಭಟ್ಟರು ಇಮಾಮ್ ಸಾಬನ ಮನೆಯನ್ನು ಹುಡುಕಿಕೊಂಡು ಹೋಗಿ ಶಿಶುನಾಳ ಶರೀಫರಿಗೆ ತಮ್ಮ ಅಮೃತದ ಹಸ್ತವನ್ನು ಅವರ ತಲೆ ಮೇಲೆ ಇಡ್ತಾರೋ, ಹಾಗೆ ನನ್ನ ಗುರುದೇವ ಅದು ಯಾವ ಜನ್ಮದ ಋಣನೋ, ಅದು ಎಷ್ಟು ಜನ್ಮಗಳ ಸಂಬಂಧವು, ಅದು ಎಲ್ಲಿತ್ತು, ಏನು ಹೇಗೂ ಏನೂ ನನಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ನನಗೆ ಯಾವ ತಿಳುವಳಿಕೆಯೂ ಇಲ್ಲ. ಕೇವಲ 8 ವರ್ಷದ ಬಾಲಕನಾದ ನನಗೆ ನಮ್ಮ ಮನೆಗೆ ಹುಡುಕಿಕೊಂಡು ಬಂದು ನನ್ನನ್ನು ತಮ್ಮ ತೊಡೆಯ ಮೇಲೆ ಕೂಡಿಸಿಕೊಂಡು ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದಂಥ ಪುಣ್ಯ ಕ್ಷಣ ಅದು. ಉಪದೇಶ ಮಾಡಿದಂಥ ಮಂತ್ರೋಪದೇಶ ಮಾಡಿರ್ತಕ್ಕಂಥ ಪುಣ್ಯ ಕ್ಷಣ ಅದು. ಆಗ ಅವರಿಗೆ 70 ವರ್ಷ ವಯಸ್ಸು. ಆ ಕ್ಷಣ ಇಡೀ ಜೀವನದುದ್ದಕ್ಕೂ ನನಗೆ ಹಾಗೆ ಅವರ ಸಂಪರ್ಕಕ್ಕೆ ನಾನು ಬಂದೆ. ಆ ಕ್ಷಣದಲ್ಲಿ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಆ ಊರ ಹೊರಗ ಬಹುತರ ಪಾಟೀಲ್ ಸಾಹೇಬರಿಗೆ ಅದು ಗೊತ್ತಿರ್ತದೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಊರ ಹೊರಗಡೆ ಒಂದು ಸಣ್ಣ ಆಶ್ರಮ ಅಂದ್ರೆ ಏನು ಈಗಿನ ತರದ ಯಾವ ವೈಭವವೂ ಇಲ್ಲ, ಒಂದು ಸಣ್ಣ ಗುಡಿಸಲು. ಆ ಗುಡಿಸಲಿನಲ್ಲಿ ಅವರ ವಾಸ. ಅಲ್ಲಿ ಯಾವ ಸೌಕರ್ಯಗಳೂ ಇಲ್ಲ. ದೂರ ಹೋಗಿ ಕೊಡದಿಂದ ನೀರು ತರ್ತಾ ಇದ್ರು ಗುರುಗಳು ತಾವೇ. ಆ ಗುಡಿಸಲಲ್ಲಿ ಯಾವ ವಿದ್ಯುತ್ ಶಕ್ತಿಯೂ ಇಲ್ಲ. ಚಿಮಣಿ ದೀಪವನ್ನ ಹಚ್ಚಿಕೊಂಡು ಪ್ರತಿನಿತ್ಯ 2 ಹೊತ್ತು ಶಾಸ್ತ್ರ ಅಲ್ಲಿ ನಡೀತಾ ಇತ್ತು. ನಿಜಗುಣದ ಷಟ್ಶಾಸ್ತ್ರಗಳು, ಭಗವದ್ಗೀತಾ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಎಲ್ಲವನ್ನೂ ಹೀಗೆ ಉಪದೇಶ ಮಾಡ್ತಾ ಇದ್ರು ಗುರುಗಳು. ನನಗೇನೂ ತಿಳಿತಾ ಇರಲಿಲ್ಲ. ಆದ್ರೆ ಯಾವುದೋ ಶಕ್ತಿ ನನ್ನನ್ನು ಆ ಕಡೆ ಎಳ್ಕೊಂಡು ಹೋಗ್ತಿತ್ತು. ಸುಮ್ಮನೆ ಹೋಗಿ ಅವ್ರ ಮುಂದೆ ಕೂಡ್ತಾ ಇದ್ದೆ ನಾನು. ನಡೀತಿತ್ತು ಶಾಸ್ತ್ರ, ಏನೂ ತಿಳಿತಿರಲಿಲ್ಲ. ಸುಮ್ಮನೆ ಹೋಗೋದು ಬರೋದು ಈಗ ಕೆಲವು ದಿನಗಳು ನಡೆದುವು. ಆ ಬಳಿಕ ಗುರುಗಳು ದೇಹ ಬಿಟ್ಟ ಬಳಿಕ ಅದು ಏನು ಶಕ್ತಿ ನನ್ನನ್ನು ಪ್ರೇರೇಪಿಸಿತು ಗೊತ್ತಿಲ್ಲ. ನನಗೆ ಮತ್ತೆ ಮುಂದಿನ ಮಾರ್ಗ ತಾನೇ ತೋರಿಸಿತು. ಅನೇಕ ಆರೂಢ ಸಂಪ್ರದಾಯದ ಗುರುಗಳ ಸಂಪರ್ಕಕ್ಕೆ ನಾನು ಹೋದೆ, ಅವರ ದರ್ಶನ ಪಡೆದೆ. ಹುಬ್ಬಳ್ಳಿಗೆ ಹೋದೆ, ಅಲ್ಲಿ ಅನೇಕ ತರದ ಪ್ರತಿ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿ ಅಲ್ಲಿ ಹೋಗೋದು, ಕೂಡೋದು, ಶಾಸ್ತ್ರ ಕೇಳೋದು, ಅನೇಕ ಮಹಾತ್ಮರ ಪಾದಸ್ಪರ್ಶ ಮಾಡೋದು, ಅವರ ದರ್ಶನ ಪಡೆಯೋದು, ಹೀಗೇ ನಡೀತು.
ಗುರುಗಳು ಹೇಗಿದ್ರು ಅಂತಂತಂದ್ರೆ ಇರುವಾಗ ಅವರು ಪ್ರತಿನಿತ್ಯ ದಾಸೋಹ ಅಂದ್ರೆ ಕಜ್ಜಾ ಮಾಡ್ತಿದ್ರು. ಕಜ್ಜಾ ಅಂದ್ರೆ ಪ್ರತಿ ಮನೆಗೆ ಅವರ ಭಕ್ತರ ಶಿಷ್ಯರ ಮನೆಗೆ ಅವರೇ ಹೋಗ್ತಿದ್ರು. ಅವರೇ ಹೋಗಿ ಒಂದಿಷ್ಟು ಬೆಳಗ್ಗೆ ಹೋಗಿ ಮನೆಯಲ್ಲಿ ಮಾಡ್ತಕ್ಕಂತ ಒಂದೊಂದು ರೊಟ್ಟಿ ಇಸ್ಕೊಂಡು ಬರ್ತಿದ್ರು ಮನೆಗೆ ಹೋಗಿ. ಅವ್ರು ಯಾಕಂತಂದ್ರೆ ಆ ಗುಡಿಸಲಿಗೆ ಅಂದ್ರೆ ಆಶ್ರಮಕ್ಕೆ ಯಾರಾದ್ರೂ ಬಂದ್ರು ಅಂತಂದ್ರೆ ಅವರಿಗೆ ಪರಿಶಾಸ್ತ್ರ ಹೇಳ್ತಿರಲಿಲ್ಲ, ಶಾಸ್ತ್ರ ಹೇಳಿ ಅವರಿಗೆ ಒಂದಿಷ್ಟು ಪ್ರಸಾದ ಮಾಡಿಸಿ ಕಳಿಸ್ತಿದ್ರು. ಅಷ್ಟಕ್ಕಾಗಿ ಅವರು ಹೋಗಿ ಮನೆಗೆ ಹೋಗಿ ರೊಟ್ಟಿ ಇಸ್ಕೊಂಡ್ ಬರ್ತಿದ್ರು. ನಮ್ಮ ಮನೆಗೆ ಬಂದಾಗ ನನಗೆ ನೆನಪದ, ನಮ್ಮ ತಾಯಿ ರೊಟ್ಟಿ ಮಾಡ್ತಾ ಇರ್ಬೇಕಾದ್ರೆ ಬರ್ರಿಯಪ್ಪ ಅಂತ ಒಳಗೆ ಕರೆದ್ರೆ ಅವರೊಂದು ಮಾತಂತಿದ್ರು. ನೋಡಿ, ನಾನು ಇಲ್ಲಿ ಕುಂತ್ರೆ ನೀನು 4 ರೊಟ್ಟಿ ಹೋಗ್ತಾವಮ್ಮ. ನಾನು ಇಲ್ಲಿ ಕೂತು ಊಟ ಮಾಡಿದ್ರೆ ನೀನೇನು ಮಾಡು ಅಂತಂದ್ರೆ ಒಂದು ರೊಟ್ಟಿ ಸುತ್ತಿ ಕೊಡು, ನಾನು ಮುಂದಿನ ಮನೆಗೆ ಹೋಗ್ತೀನಿ. ಎಷ್ಟು ಕರುಣೆ ಗುರುನಾಥನಿಗೆ. ಏನದ ನಿಮ್ಮ ಮನೆಯೊಳಗ ಬಡತನ, ದುಡಿದು ತಿನ್ನುವ ಜನ ನೀವು, ದುಡಿದು ಕಷ್ಟಪಟ್ಟು ನೀವು ಬದುಕು ಮಾಡ್ತೀರಿ. ನನ್ನನ್ನ ಮನೆಗೆ ಕರೆದು ಕೂಡಿಸ್ಕೊಂಡು ಊಟ ಮಾಡಿಸಿದ್ರಿ, ಪ್ರಸಾದ ಮಾಡಿಸಿದ್ರಿ ಅಂದ್ರೆ 4 ರೊಟ್ಟಿ ಉಣ್ತೀನಿ ನಾನು, 4 ರೊಟ್ಟಿ ನಿಮ್ಗೆ ಹೋಗ್ತಾವ, 1 ರೊಟ್ಟಿ ಕೊಟ್ಟು ಬಿಡ್ರಿ ಸಾಕು, ನಾನು ಮುಂದಿನ ಮನೆಗೆ ಹೋಗ್ತೀನಿ ಅಂತ ಹೀಗೂ ಮನೆಗೆ ತಿರುಗಿ ಒಂದೊಂದು ರೊಟ್ಟಿ ಇಸ್ಕೊಂಡು ಹೋಗಿ ಆಶ್ರಮಕ್ಕೆ ಅದನ್ನ ತಗೊಂಡು ಹೋಗಿ ಅಲ್ಲಿ ಅದನ್ನ ಸ್ವೀಕರಿಸಿ ಬಂದಂತ ಭಕ್ತಾದಿಗಳಿಗೆ, ಶಿಷ್ಯರಿಗೆ, ಮುಮುಕ್ಷುಗಳಿಗೆ ಅದನ್ನು ಪ್ರಸಾದ ಮಾಡಿಸಿ ಶಾಸ್ತ್ರ ಹೇಳ್ತಿದ್ರು. ಎಂಥ ಜೀವನ! ಇಡೀ ಜೀವನದುದ್ದಕ್ಕೂ ನಾನು ನೋಡಿದ ನೆನಪು ಅವರ ಮೈ ಮೇಲೆ ಪೂರ್ತಿಯಾಗಿ ಇರುವಂತ ವಸ್ತ್ರಗಳು ಇರಲಿಲ್ಲ. ಎಲ್ಲಾದ್ರೂ ಒಂದು ಕಡೆ ಹರಿದಿರ್ತಿತ್ತು. ಒಂದು ಮೈ ಮೇಲೆ ಉಟ್ಟುಕೊಳ್ಳುವಂತ ಅಂಗಿ ಆದ್ರೂ ಹರಿದಿತ್ತು, ಕೆಳಗಡೆ ಸುತ್ತಕೊಳ್ಳುವಂತ ಲುಂಗಿ ಆದ್ರೂ ಎಲ್ಲಾದ್ರೂ ಒಂದು ಕಡೆ ಹರಿದಿರ್ತಿತ್ತು. ಅವರು ಜೋಳಿಗೆಯಲ್ಲಿ ಯಾವಾಗಲೂ ನಿಜಗುಣರ ಷಟ್ಶಾಸ್ತ್ರ ಗ್ರಂಥಗಳು, ಜೊತೆಗೆ ಏನೇನೋ ಅವರು ಸ್ವಲ್ಪ ಸಾಮಾನುಗಳನ್ನು ಇಟ್ಕೊಳ್ತಾ ಇದ್ರು. ಯಾಕಂದ್ರೆ ಚಿಕ್ಕ ಮಕ್ಕಳು ಬಂದ್ರಂದ್ರೆ ಅವ್ರಿಗೆ ಒಂದಿಷ್ಟು ಕಡ್ಲಿ ಕೊಡೋದು, ಪುಟಾಣಿ ಕೊಡೋದು, ಕಲ್ಸಕರಿ ಕೊಡೋದು, ಇಂಥ ವಸ್ತುಗಳು ಇಟ್ಕೊಂತಿದ್ರು. ನಾನ್ ನೋಡ್ತಿದ್ದೆ, ಯಾವಾಗಾದ್ರೂ ಆ ಸಂದರ್ಭ ನನಗೆ ಸಿಕ್ಕರೆ, ಅವ್ರ ಜೋಳಿಗೆ ತೆಗೆಯುವಂತಹ ಸಂದರ್ಭ ಬಂದ್ರೆ ಅವ್ರ ಮುಂದೆ ನಾನು ಇದ್ದೆ ಅಂದ್ರೆ ನೋಡ್ತಿದ್ದೆ, ಇನ್ನೊಂದು ವಸ್ತು ಅವ್ರ ಹತ್ರ ಇರ್ತಿತ್ತು. ಅದೇನು ಅಂತಂದ್ರೆ ಒಂದು ಸೂಜಿ, ಒಂದಿಷ್ಟು ದಾರ. ಯಾಕಂತಂದ್ರೆ ಹರಿದ ಬಟ್ಟೆಗಳನ್ನ ತಾವೇ ಹೊಲಿದುಕೊಳ್ತಾ ಇದ್ರು. ನಿರಾಭಾರಿಗಳು, ಯಾರಿಗೂ ಭಾರ ಆಗ್ಲಿಲ್ಲ. ಇಂಥದ್ದು ನನಗೆ ಕೊಡ್ರಿ ಅಂತ ಒಂದು ದಿನ ಬೇಡ್ಲಿಲ್ಲ, ಒಂದು ದಿನ ಬೇಡ್ಲಿಲ್ಲ. ಮನೆಗೆ ಹೋದ್ರು, ಗುಡಿಸಲಿಗಳಿಗೆ ಹೋದ್ರು. ತಗೋರಿ ಸಿದ್ಧಾರೂಢಪ್ಪನ ಪ್ರಸಾದ ತಂದೇನಿ, ರುದ್ರಾಕ್ಷಿ ತಗೋರಿ ಕಟ್ಕೊಳ್ರಿ, ವಿಭೂತಿ ತಗೋರಿ ಹಚ್ಕೊಳ್ರಿ, ಓಂ ನಮ ಶಿವಾಯ ಮಂತ್ರ ಅನ್ರಿ, ಉದ್ಧಾರ ಆಗ್ತದ ಅಂತ ಮನೆಗೆ ಗುಡಿಸಲಿಗಳಿಗೆ ತಿರುಗಾಡಿ ಹೇಳಿದ್ರು. ಯಾವ ಜಾತಿ ನೋಡ್ಲಿಲ್ಲ, ಯಾವ ಮತ ನೋಡ್ಲಿಲ್ಲ, ಯಾವ ಪಂಥ ನೋಡ್ಲಿಲ್ಲ. ಎಂಥ ಕರುಣೆ ಗುರುನಾಥಂದು. ನಮ್ಮ ಮನೆಗೆ ಒಂದು ದಿನ ಬಂದಿದ್ರು, ಅನೇಕ ಸಲ ಬಂದಿದ್ರು. ಒಂದು ಸಂದರ್ಭ ನನ್ನ ಹೃದಯದಲ್ಲಿ ಇವತ್ತಿಗೂ ಅಚ್ಚಳಿಯದೆ ಹಾಗೇ ಉಳಿದದದು. ಇನ್ನು ಎಷ್ಟು ಜನ್ಮ ಉಳಿತದೋ ಗೊತ್ತಿಲ್ಲ. ನಮ್ಮ ತಂದೆ ಸ್ವಲ್ಪ ಕುಡಿಯುವ ಸ್ವಭಾವ ಅವರಿಗೆ, ಯಾವಾಗ್ಲೂ ಕುಡಿತಾ ಇದ್ರು, ಸರಿ ಕುಡಿತಾ ಇದ್ರು. ಬಡತನ ಮನೆಯೊಳಗೆ ಸರಿಯಾದ ಊಟ ಇಲ್ಲ, ಸರಿಯಾದ ವಸ್ತ್ರ ಇಲ್ಲ, ಸರಿಯಾಗಿರ್ಲಿಕ್ಕೆ ಯಾವ ಮನೆ ಇಲ್ಲ, ಏನು ಇಲ್ಲ, ಬಾಡಿಗೆ ಮನೆ, ಏನೋ ಒಂದು ಗುಡಿಸಲು ಅಂತಲ್ಲಿ ವಾಸ. ದಿನ ದುಡಿಬೇಕು, ಬಂದಿದ್ದನ್ನ ಹಾಗೇ ಖರ್ಚು ಮಾಡ್ಬೇಕು ಕುಡಿತಕ್ಕಾಗಿ. ಅಂತ ಸಂದರ್ಭದಲ್ಲಿ ಗುರುಗಳಿಗೆ ಈ ವಿಷಯ ಸೂಕ್ಷ್ಮವಾಗಿ ಗೊತ್ತಾಗಿ ಒಂದಿನ ಮನೆಗೆ ಬಂದರು. ನಮ್ಮ ತಂದೆ ನಿಶೆಯಲ್ಲಿದ್ರು. ಆತನನ್ನ ಈಗ ಸಮೀಪಕ್ಕೆ ಕರೆದು ತಮ್ಮ ಮುಂದೆ ಕೂಡಿಸಿಕೊಂಡು, ನನಗೆ ಇನ್ನೂ ಆ ದೃಶ್ಯ ಕಣ್ಣಿನಲ್ಲಿ ಕಟ್ಟಿದಂತದ, ನನ್ನ ಹೃದಯದಲ್ಲಿ ಛಾಪ್ ಒತ್ತಿ ಬಿಟ್ಟದ. ನನ್ನ ಇಡೀ ಬದುಕಿನುದ್ದಕ್ಕೂ ಅದು ನನ್ನ ಜೊತೆಯಾಗಿ ಇರ್ತದ ಆ ದೃಶ್ಯ. ಅವರು ನಮ್ಮ ತಂದೆಗೆ ಎದುರಿಗೆ ಕೂಡಿಸಿಕೊಂಡು ಹೀಗ ಆತನ ಗದ್ದ ಹಿಡಿದು, ಕುಡಿಬೇಡಪ್ಪ, ಸಣ್ಣ ಮಕ್ಕಳು, 2 ಮಕ್ಕಳವ ನಿನಗ, ಬಡತನದ ಬದುಕು ನೋಡು, ಮಕ್ಕಳ ಭವಿಷ್ಯ ನೋಡು, ನೀನು ಹೀಗೂ ಬಹಳ ಕುಡಿಯಕ್ ಹೋಗ್ಬೇಡ, ನಿನ್ನ ಜೀವನ ನೋಡ್ಕೋ, ಮಕ್ಕಳ ಬದುಕನ್ನ ನೋಡ್ಕೋ ಅಂತ ಗದ್ದ ಹಿಡಿದು ಹೇಳುವ ಸಂದರ್ಭದಲ್ಲಿ ಅವರ ಕಣ್ಣಿನಲ್ಲಿ ದಳ ಕಣ್ಣೀರು ಸುರಿಸಿದ್ದನ್ನ ನಾನು ನೋಡಿ. ಯಾರು, ಏನು, ಎಂತ, ಹೇಗ ಇದು, ಯಾವ ಸಂಬಂಧ ಇದು? ಅರೆ, ಯಾರೋ ಎಲ್ಲೋ ಹೇಗೋ ಇರುವಂತಹ ಒಬ್ಬ ಮನುಷ್ಯನಿಗೆ ಒಬ್ಬ ಗುರುನಾಥ ಮನೆಗೆ ಬಂದು ಆತನ ಕುಟುಂಬಕ್ಕಾಗಿ ಇಷ್ಟು ಕಾಳಜಿ ವಹಿಸಿ ಕಣ್ಣೀರು ಸುರಿಸಿ ಹೇಳ್ತಾನಲ್ಲ. ಇದು ಗುರುವಿನ ಸಾಕ್ಷಿಯಾಗಿ ನಾನು ಹೇಳಕತ್ತೀನಿ, ಏನೋ ಕಟ್ಟಿಕೊಂಡು ಹೇಳ್ತಾ ಇಲ್ಲ ನಾನು. ಆ ಗುರುವಿನ ಸಾಕ್ಷಿಯಾಗಿ ನಾನು ನೋಡಿದ ದೃಶ್ಯ ಇದು, ನಾನು ಕಣ್ಣಾರೆ ಕಂಡ ದೃಶ್ಯ ಇದು, ನಾನು ಅನುಭವಿಸಿದ ದೃಶ್ಯ ಇದು. ಇಂಥ ಗುರುನಾಥ. ಅವತ್ತು ನಾನು ಇದನ್ನೆಲ್ಲಾ ನೋಡಿ ಅನುಭವಿಸಿದಾಗ, ಇವತ್ತು ನಿಜಗುಣರ ಆ ಪರಮಾನುಭವ ಬೋಧೆಯ ಆ ಗ್ರಂಥದ ಒಂದು ಪ್ರಥಮ ಆ ಪದವನ್ನ ನೋಡಿದಾಗ ನನಗೆ ಅನಿಸ್ತದ, ಕರುಣ ರಸದ ಕೋಡಿ ವರೆವ ಕಟಾಕ್ಷದ. ಏನು ಕರುಣೆಯ ರಸ ಹರಿಸ್ತಾನ ಗುರುನಾಥ. ಏನಿತ್ತು ಆತನಿಗೆ ಸಂಬಂಧ, ಏನಿತ್ತು?
ಪರತತ್ವ ಅರಪುವ ಆಲಾಪದ ಕುಂತ್ರೆ ನಿಂತ್ರೆ ಎದ್ರೆ ಬಿದ್ರೆ ಶಾಸ್ತ್ರವನ್ನ ಬಿಟ್ಟು ಬೇರೆ ಏನೂ ಮಾತಾಡ್ಲಿಲ್ಲ ಗುರುಗಳು ಪುಣ್ಯಾತ್ಮರು. ಯಾರಾದ್ರೂ ಅಪ್ಪ ಪ್ರಸಾದ ಮಾಡ್ರಿ ಅಂತಂದ್ರೆ ಮಾಡ್ಬೇಕಪ್ಪ, ಮತ್ತೆ ಇದು ಅನ್ನಮಯ ಶರೀರ, ಚಾಲೂನೆ ಶಾಸ್ತ್ರ. ಕುಂತ್ರೆ ನಿಂತ್ರೆ ಎದ್ರೆ ಬಿದ್ರೆ ಮಲಗಿದ್ರೆ ರಸ್ತೆಯಲ್ಲಿ ನಡೀತಾ ಇರ್ಬೇಕಾದ್ರೂ ಜೊತೆಯಲ್ಲಿ ಯಾರಾದ್ರೂ ಇದ್ರಂದ್ರೆ ಅವರಿಗೆ ಶಾಸ್ತ್ರನೇ ಹೇಳೋದು. ವರ ಪುಣ್ಯಮಯ ಶರೀರದ, ಎಂಥ ಪುಣ್ಯಮಯವಾದ ಶರೀರ. 70 ವರ್ಷದ ಆಯುಷ್ಯದಲ್ಲಿ ಸಹ ಅವರು ತಮ್ಮ ಬಟ್ಟೆಗಳನ್ನ ತಾವೇ ಹಿಂಡಿಕೊಳ್ತಾ ಇದ್ರು, ಮಠದ ಕಸವನ್ನು ತಾವೇ ಹೊಡಿತಾ ಇದ್ರು, ಮಠಕ್ಕೆ ನೀರು ಸಹ ತಾವೇ ತಂದು ಹಾಕಿಕೊಳ್ತಾ ಇದ್ರು, ಅಡಿಗೆ ಸಹಿತ ತಾವೇ ಮಾಡ್ತಾ ಇದ್ರು 70 ವರ್ಷದ ವಯಸ್ಸಿನಲ್ಲಿ. ನಾನು ಕಣ್ಣಾರೆ ಕಂಡದ್ದು ಇದು. ನಿರಾಭಾರಿ ಸದ್ಗುರು. ಒಂದು ದಿವಸ ಸಹ ಇಂಥದ್ದು ಕೊಡ್ರಿ ಅಂತ ಒಬ್ಬರಿಗೆ ಬೇಡಲಿಲ್ಲ. ಹರಕು ಬಟ್ಟೆ ಉಟ್ಟುಕೊಂಡು ಜೀವನದುದ್ದಕ್ಕೂ ನಿಜಗುಣರ ಷಟ್ಶಾಸ್ತ್ರಗಳನ್ನ, ಭಗವದ್ಗೀತೆಯನ್ನ, ಉಪನಿಷತ್ತುಗಳನ್ನ, ಬ್ರಹ್ಮಸೂತ್ರಗಳನ್ನ ಈಗ ಜಗತ್ತಿಗೆ ಸುರಿಸಿ ಹೋಗಿಬಿಟ್ರಲ್ಲ ಪುಣ್ಯಾತ್ಮರು. ಅಂಥವರ ಪದತಲದಲ್ಲಿ, ಅಂಥವರ ಪಾದದ ಧೂಳಿನಲ್ಲಿ ಬೆಳೆದಂಥ, ಅವರ ಪಾದದ ಧೂಳು ಹಣೆಗೆ ಸೂಕಿಸಿಕೊಂಡಂಥ ಪುಣ್ಯ ನನ್ನದು. ಅದಾದ ಬಳಿಕ ಎಷ್ಟೋ ವರ್ಷಗಳ ಹಾಗೆಯೇ ಆ ಅನೇಕ ಮಹಾತ್ಮರ ದರ್ಶನ, ಸ್ಪರ್ಶನ, ಸಂಪರ್ಕದೊಳಗೆ ನಾನು ಬಂದಾಗ ನನಗೆ 1996ರಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಪ್ಪಾಜಿಯವರ ದರ್ಶನ ಆಗಿತ್ತು. ಅಲ್ಲಿಂದ ಈಚೆಗೆ ಅವರ ಕೊನೆ ಘಳಿಗೆವರೆಗೂ ಸಹ ಅನೇಕ ಸಲ ನಾನು ಅವರ ಸಂಪರ್ಕಕ್ಕೆ ಹೋದೆ. ಅವರ ಪಾದ ಸ್ಪರ್ಶ ಸಿಕ್ಕಿತು ನನಗೆ, ಅವರ ಉಪದೇಶ ಸಿಕ್ತು, ಅವರ ದರ್ಶನ ಸಿಕ್ತು. ಇಂಥ ಒಂದು ಪುಣ್ಯಮಯವಾದಂತಹ ಕರುಣೆ ಪರಮಾತ್ಮ ನನಗೆ ಕೊಟ್ಟಿದ್ದಕ್ಕಾಗಿ ಧನ್ಯ ನಾನು. ಬದುಕು ಇದು ಏನಂದ್ರೆ ಇದು ಕರ್ಮಗಳ ಜಾಲ, ಕರ್ಮಗಳ ಜಾಲ ಇದು. ಇಲ್ಲಿ ನಾವು ಬಂದಿದ್ದೇ ದುಃಖವನ್ನು ಅನುಭವಿಸೋದಕ್ಕಾಗಿ, ಸುಖವನ್ನ ಪಡೆಯುವುದಕ್ಕಾಗಿ ಮನುಷ್ಯ ಜನ್ಮ ಅಲ್ಲ. ದೇಹದಾರಿ ಯಾರೇ ಇರಲಿ ದಂಡವ ತೆರಲೇಬೇಕು. ಎಷ್ಟು ಚಂದ ಕಬೀರದಾಸರು ಹಾಡ್ತಾರ ಅಂದ್ರೆ, ದೇಹದಾರಿ ಯಾರೇ ಇರಲಿ ದಂಡವ ತೆರಲೇಬೇಕು, ಜ್ಞಾನಿಯು ತೆರುವನು ನಗು ನಗುತ್ತಾ, ಅಜ್ಞಾನಿಯು ರೋಧಿಸುತ್ತಾ. ಕಬೀರ ಅಜ್ಞಾನಿಯು ರೋಧಿಸುತ್ತಾ. ದೇಹ ಧರಿಸಿ ನಾವು ಬಂದಿವಿ ಅಂದ ಬಳಿಕ ಕರ್ಮಗಳ ಲೀಲೆ, ಅನೇಕ ತರದ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸೋದಕ್ಕೇಗೆ ನಾವು ಈ ಮನುಷ್ಯ ಜನ್ಮವನ್ನು ಹೊತ್ತುಕೊಂಡು ಬಂದೀವಿ. ಇಲ್ಲಿ ಅನೇಕ ತರದ ಏಳು ಬೀಳು, ನೋವು, ನಲಿವು, ಸುಖ, ದುಃಖ, ಮಾನ, ಅಪಮಾನ ಏನೆಲ್ಲವನ್ನು ನಾವು ಅನುಭವಿಸ್ತಾ ಈ ಬದುಕನ್ನ ಸಾಗಿಸಬೇಕಾಗ್ತದ. ಇಂಥದರ ಮಧ್ಯೆ ಗುರುವಿನ ಮಾರ್ಗದರ್ಶನ, ಗುರುವಿನ ಕೃಪೆ, ಗುರುವಿನ ಕರುಣೆ ಯಾರ ಮೇಲೆ ಇರ್ತದೋ, ಯಾರು ಗುರುವಿನ ಪದತಲಕ್ಕೂ ಹೋಗ್ತಾರೋ ಅವರು ಮಾತ್ರ ಈ ಬದುಕನ್ನ ಸುಂದರವಾಗಿ ಸಾರ್ಥಕ ಮಾಡಿಕೊಳ್ಳುವ ಒಂದು ಅವಕಾಶ, ಶಕ್ತಿ ಅವರಿಗೆ ಸಿಗ್ತದ ಅನ್ನುವಂತ ಮಾತುಗಳನ್ನ ಹೇಳ್ತಾ, ಆ ಪರಮ ಪೂಜ್ಯ ನನ್ನ ಸದ್ಗುರುನಾಥ ಚನ್ನಬಸವ ಸ್ವಾಮಿಗಳನ್ನ ನಾನು ಸಿದ್ದೇಶ್ವರ ಅಪ್ಪಗಳಲ್ಲಿ ಕಂಡೆ. ಸಿದ್ದೇಶ್ವರ ಅಪ್ಪಗಳನ್ನ ನಾನು ಇವತ್ತು ಕೃಷ್ಣಾನಂದ ಅಪ್ಪಾಜಿಯವರಲ್ಲಿ ಕಾಣ್ತಾ ಇದ್ದೀನಿ. ಹೀಗೆ ಈ ಪರಂಪರೆ ಮುಂದುವರಿತಾ ಇದೆ. ಈ ಗುರುವಿನ ಒಂದು ಕರುಣೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತಾ, ಸ್ವಲ್ಪ ಸಮಯ ಹೆಚ್ಚಾಯ್ತು, ಎಲ್ಲರಲ್ಲಿ ಕ್ಷಮೆ ಕೇಳ್ತಾ ನನ್ನ 2 ಮಾತುಗಳನ್ನು ಪೂಜ್ಯರ ಚರಣ ಕರ್ಪಿಸ್ತೇನೆ. ಓಂ ತತ್ಸತ್. ಇದು ಪರ್ಯಂತರವಾಗಿ ನಿಮ್ಮೆಲ್ಲರಿಗೆ ಜ್ಞಾನೋಪದೇಶವನ್ನ ಉಣಬಡಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಭಕ್ತಿಯ ವಂದನೆಗಳನ್ನ ಸಮರ್ಪಣೆ